ಮೋದದಿಂದ ನಡೆದಿ ಓದಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧನೆಗಳಿಗೆ ಮಣಿಯುವೆನೋ ಸಾಧನೆಗಳಿಗೆ ಮಣಿಯುವೆನು ನಿಜವನ್ನರಿಸುವ ಗಿಡಗುಳಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋರ್ಮರ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಅಂದ ಜೀವನಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈದಾಸಿ ನಡೆಸಿದ ಸಿದ್ಧರುಗಳಿಗೆ ನತನಂತೆ ಶರಣರುಗಳಿಗೆ ನತನಂತೆ ಬಾಳದ ವೇದಾಂತಕ್ಕೆ ಸರಿ ಬಾಳಗಚ್ಚನೆ ಕೇಳುವ ತನಕ ಬಾಳಕೂತಲಿಪ್ಪದೆ ಶಾಸ್ತ್ರವೆಂಬುವ ನದಿಗಳು ಬಾಳ ಶಕ್ತಿಯ ಸುಮಗರ್ಜನೆ ಬಾಳ ನೀಡಿದ ಬಳಿಕ ಕೂಗಲು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶ್ಯಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚರಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ ಶ್ರೀಕೃಷ್ಣ ಅರ್ಜುನ ಸಂವಾದ ರೂಪವಾದ ಗ್ರಂಥದ 14ನೇ ಅಧ್ಯಾಯದ 25ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಯಾವಾಗಲೂ ಅಂಥ ವಿಚಾರವನ್ನು ಮಾಡಿ ತನ್ನ ಸ್ವರೂಪ ಸಾಕ್ಷಾತ್ಕಾರದ ಸ್ಥಿತಪ್ರಜ್ಞನಾದವನು ಯಾವಾಗಲೂ ರಾಗದ್ವೇಷ ಇಲ್ಲದೆ ಎಲ್ಲದರಲ್ಲಿಯೂ ಸಮಾನವಾಗಿ ಇರುವನು ಅನ್ನುವಂಥ ಮಾತನ್ನು ಹೇಳಿ ಈ ಶ್ಲೋಕದಲ್ಲಿ ಮುಂದೆ ಮಹಾತ್ಮರು ಮಾನ ಅಪಮಾನಯೋ ತುಲ್ಯ ಮಿತ್ರಾರಿ ಪಕ್ಷಯೋ ತುಲ್ಯ ಸರ್ವ ಆರಂಭ ಪರಿತ್ಯಾಗಿ ಸಹ ಗುಣಾತೀತ ಉಚ್ಯತೆ ಅಂತ ಈ ಶ್ಲೋಕದ
ಅರ್ಥ ಮಾನ ಅಪಮಾನ ಅಂದರು. ಗೌರವ ಅಗೌರವ ಅಂತ ಅರ್ಥ. ಯಾವನು ಮಾನ ಅಪಮಾನಗಳಲ್ಲಿ, ಗೌರವ ಅಗೌರವಗಳಲ್ಲಿ, ಸ್ತುತಿ ನಿಂದೆಗಳಲ್ಲಿ ಸಮಬುದ್ಧಿ ಉಳ್ಳವನು ಆತನಿಗೆ ಶತ್ರು ಮಿತ್ರಗಳಿಲ್ಲ. ಶತ್ರು ಮಿತ್ರ ಪಕ್ಷಗಳಲ್ಲಿ ಸಮಚಿತ್ತನಾಗಿರುವನು ಅಂದರು. ಅವ್ರಿಗೆ ಶತ್ರುಗಳಾರ, ಅವ್ರಿಗೆ ಮಿತ್ರರಾರ, ಅವರನ್ನು ಸ್ತುತಿ ಮಾಡೋರಾರ, ಅವರನ್ನು ನಿಂದೆ ಮಾಡೋರಾರ. ತನ್ನ ಸ್ತುತಿ ನಿಂದೆಯನ್ನೇ ಸಮಬುದ್ಧಿ ನೋಡುವಾಗ ಬೇರೆಯವರಿಗೆ ಅವರು ವೈರಿಗಳಾರ, ಅವ್ರಿಗೆ ಇವರು ಮಿತ್ರರಾರ, ಅವರು ಅವರ ಪರವಾಗ್ಯಾರ, ಇವರು ಇವರ ಪರವಾಗ್ಯಾರ ಅಂತ ಅನ್ನದೇ ಸಮಸ್ತ ಸಮಚಿತ್ತನಾಗಿ ಎಲ್ಲ ಕರ್ಮಗಳನ್ನು ಬಿಟ್ಟಿರುತ್ತಾನೋ ಅವನು ಗುಣಾತೀತ. ಮಿತ್ರರ ಪರವಾಗಿ ಕರ್ಮವನ್ನು ವಾದವನ್ನು ಮಾಡಂಗಿಲ್ಲ. ಶತ್ರುಗಳ ಪರವಾಗಿ ವಾದ ವಿವಾದಗಳನ್ನು ಮಾಡದೆ, ಅವರ ಪರವಾಗಿ ಕರ್ಮಗಳನ್ನು ಮಾಡದೆ ಆತ ಅವರ ಕರ್ಮ ಗುಣಗಳಿಗೆ ತಾನು ಗುಣ ಅತೀತನಾಗಿ ಇರುವನು. ಅಂದರೆ ನೀನು ಹೇಗಿದ್ದೆ ಅಂದರೆ ಗುಣಾತೀತ. ನಮ್ಮಲ್ಲೇ ಇದ್ದು ಹೇಳ್ತಾರೆ ಅವರು. ಯಾಕಂದರೆ ಗುಣ ಅತೀತ ಅಂದರೆ 3 ಗುಣಗಳಿಗೆ 3 ಲಕ್ಷಣಗಳನ್ನು ಕೊಟ್ಟು ಹೇಳ್ತಾರೆ. ಅತೀತ ಹೇಗೆ ಅಂದರೆ, ಒಂದು ಮಾನ, ಇನ್ನೊಂದು ಅಪಮಾನ. ಈ ಮಾನ ಅಪಮಾನದಲ್ಲಿ ಸಮತ್ವ ಭಾವದಿಂದ ಸಮವಾಗಿರುವ ಒಂದು ಲಕ್ಷಣ. ಎರಡನೇದು ಮಿತ್ರ ಮತ್ತು ಶತ್ರು ಪಕ್ಷದಲ್ಲಿ ಸಮಾನ. ನಮಗೆ ಬೇಕಿದ್ದವರು ಅಂತ ಬೇಡಾದವರಂತ ಅವರಲ್ಲಿ ಭಾವ ಇರದೆ ಸಮಾನವಾಗಿರಬೇಕೇ ಅಂದರೆ ಅವರಿಗೆ ಮಿತ್ರರು ಇಲ್ಲ, ಶತ್ರುಗಳಿಲ್ಲ. ಇದು ಎರಡನೆಯ ಲಕ್ಷಣ. ಮೂರನೇ ಲಕ್ಷಣ ಅಂದರೆ ಸಮಸ್ತ ಆರಂಭ. ಎಲ್ಲ ಕರ್ಮಗಳನ್ನು ನಾವು ಪ್ರಾರಂಭ ಮಾಡ್ತಾ ಬಂದೀವಿ. ಎಲ್ಲಿವರೆಗೆ ಅಂದರೆ ಹಲವು ಜನ್ಮಗಳ ಕರ್ಮಗಳನ್ನು ಮಾಡಿ ಈ ಜನ್ಮದಲ್ಲಿ ಕೂಡ ಕರ್ಮಗಳನ್ನು ಮಾಡ್ತಾ ಇರ್ತೀವಿ. ಅದು ರಾಗದ್ವೇಷದಿಂದ ಕೂಡಿ. ಪ್ರೇಮದಲ್ಲಿ ಆಸಕ್ತರಾದಂಥ ಕರ್ಮ ಬೇರೆ, ದ್ವೇಷದಲ್ಲಿ ಆಸಕ್ತರಾದಾಗ ಆಗುವ ಕರ್ಮಗಳ ಬೇರೆ. ಇವೆಲ್ಲವನ್ನ ಆ ವ್ಯಕ್ತಿ ತ್ಯಾಗ ಮಾಡ್ಯಾನ ನೋಡ್ರಿ. ಈಗ ಅವನು ಅದಕ್ಕೆ ಅವರ ಮುಂದೆ ಪ್ರೇಮಿಗಳ ಮಾತುಗಳನ್ನು ಹೇಳಿದ್ರು ಅಷ್ಟೇ, ಆತನ ವೈರ್ಯಗಳ ಮಾತನ್ನು ಹಿಡಿದರೂ ಕೂಡ ಅವರಲ್ಲಿ ಅಷ್ಟೇ ಸಮತ್ವ ಭಾವ. ಇದು ಮೂರನೆಯ ಲಕ್ಷಣ. ಹೀಗೆ ಇವುಗಳ ಮೂರರಲ್ಲಿ ಏನಪ್ಪ ಮುಖ್ಯವಾಗಿ ಅಂದರೆ, ಮಾನ ಅಪಮಾನದಲ್ಲಿ, ಶತ್ರು ಮಿತ್ರರಲ್ಲಿ, ಅನುಕೂಲ ಪ್ರತಿಕೂಲಗಳಲ್ಲಿ ಸಮಾನವಾಗಿ ಇರುವುದು ಅಂತ. ಏನು ಸಮಾನ? ಮನಸ್ಸು ಸಮಾಧಾನದ, ಮನುಷ್ಯಲ್ಲ ಮನಸ್ಸು. ಆ ಕಾರಣ ಇವು ಮೂರು ಗುಣ ಅತೀತನ ಲಕ್ಷಣ. ವ್ಯವಹಾರಿಕ ದೃಷ್ಟಿಯಿಂದ ನೋಡಿದರೆ ಎಲ್ಲರೂ, ಇದು ವ್ಯವಹಾರಿಕ ದೃಷ್ಟಿಯಿಂದ ನಮಗೆಲ್ಲರಿಗೂ ಗೊತ್ತದ. ಕೆಡಿಸದಿಪ್ಪ ಅಭಿಮಾನದಿಂದ ಮರಣವಿನ್ನುಂಟೆ ಅಂತ ಮಹಾತ್ಮರು ಹೇಳ್ಯಾರಲ್ಲಿ. ಹೌದಿಲ್ಲ? ಅಭಿಮಾನಕ್ಕಾಗಿ ಮಾನಕ್ಕಾಗಿ ಜಗತ್ತೇ ಹೋರಾಡ್ತದೆ, ಪಡೀಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತದೆ.
ಅದನ್ನು ಪಡೆದ ಮೇಲೆ ಪ್ರಸನ್ನ ಚಿತ್ತ, ಬಹಳ ಆನಂದವನ್ನು ಪಡ್ತಾರೆ. ಇದರಿಂದ ಮರ್ಯಾದೆಯಿಂದ, ಯಾಕಂದರೆ ಮರ್ಯಾದೆ ಇಲ್ಲದೆ ಇದ್ದರೆ ಬದುಕುವುದಕ್ಕಿಂತ ಸಾಯುವುದಲ್ಲಿ ಸಂತ ಪ್ರಪಂಚದ ಹೇಳ್ತಾರೆ. ಇದು ಪ್ರಪಂಚಿಕನ ಮಾತು, ಹೌದಿಲ್ಲ? ಹಾಗಾಗಿ ಅವಮಾನ ಬಂದಾಗ ಎಲ್ಲರೂ ಸಿಟ್ಟಿಗೆ ಹೇಳುವುದು, ಕ್ರೋಧಕ್ಕೆ ಒಳಗಾಗುವುದು, ಮಾನ ಮರ್ಯಾದೆ ಪ್ರತಿಷ್ಠೆಗಳಿಂದ ಜೀವನವು ಕ್ರಮವಾಗಿ ವಿಕಾಸವಾಗುತ್ತಾ ಹೋಗುತ್ತದೆ. ಆಗ ಜಗತ್ತಿನಲ್ಲಿ ಮಾನವಿಲ್ಲದವನ ಜೀವನವು ವ್ಯರ್ಥವಂತ ಅಂತಾರೆ. ಏನಪ್ಪ, ಬಹಳ ಮರ್ಯಾದಿಸಿದವರು, ಬಹಳ ಒಳ್ಳೆಯವರು ಅಂತ ಎಷ್ಟು ಜನ ಅವ್ರಿಗೆ ಗೌರವ ಕೊಡ್ತಾರೆ, ಎಷ್ಟು ಜನ ಕೀರ್ತಿಗೆ ಪಾತ್ರರಾಗ್ಯಾರ ಅಂತ ಜಗತ್ತಿನ ಜನರಲ್ಲಿ ಅವರ ಜೀವನ ಮಟ್ಟ ಮೇಲ್ಮಟ್ಟಕ್ಕೆ ಬೆಳೀತಾ 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 ಹೋಗ್ತದೆ. ಇಲ್ಲಪ್ಪ, ಅವರು ಬಹಳ ಗೌರವ ಉಳ್ಳವರು, ಎಲ್ಲರೂ ಅವರಿಗೆ ಬೆಲೆಯನ್ನು ಕೊಡುವವರು, ಅಷ್ಟು ಬೆಲೆಗೆ ಪಾತ್ರರಾದವರು ಅವರ ಜೀವನ ಅಂತ ನಾವು ಹೇಳ್ತೀವಿ. ವ್ಯಾವಹಾರಿಕ ದೃಷ್ಟಿ ಅದಿರಲಿ. ಅಂಥ ಮಾನ ಮರ್ಯಾದೆ ಇಲ್ಲದೆ ಇದ್ದರೆ ಅವನ ಜೀವನ ವ್ಯರ್ಥ. ಗೌರವ ಇಲ್ಲಪ್ಪ ಈ ಮನೆಗಂದ್ರೆ ಯಾಕಿರಬೇಕು ಅಂತ ಹಗ್ಗ ತಾಂಡು ಹೋದವ್ರ, ಈ ಮನೆಯಾಗ ಗೌರವ ಇಲ್ಲಪ್ಪ ಯಾಕಿರ್ಬೇಕಂತ ಕೆರೆ ಬಾವಿಯನ್ನು ಕಂಡವ್ರಾರ. ಇನ್ನೂ ಏನೇನೋ ಆಗಿವೆ ಜಗತ್ತಿನಲ್ಲಿ. ಯಾಕಂದ್ರೆ ಪ್ರಪಂಚಿಕರ ಮಾನ ಮರ್ಯಾದೆ ಬೇರೆ, ಮಹಾತ್ಮರ ಮಾನ ಮರ್ಯಾದೆ ಬೇರೆ. ಅದನ್ನು ತಿಳ್ಕೋಬೇಕು. ಅಂದಾಗ ಬದುಕಿನಲ್ಲಿ, ಜೀವನದಲ್ಲಿ ಭಗವಂತ ತಾನಾಗಿ ಕೊಟ್ಟಂಥ ಆಯುಷ್ಯವೆಂಬ ಕಾಣಿಕೆಯನ್ನು ನಾವೆಲ್ಲರೂ ಸ್ವೀಕಾರ ಮಾಡಿ ಪ್ರಾಣ ಹೋಗೋವರೆಗೂ ನಾವು ಬದುಕಲೇಬೇಕು ಅಂತ. ಪ್ರಾಣ ಹೋಗಲಿ, ಅದು ಕಾಣಿಕೆ, ಅದ ಭಗವಂತ ಕೊಟ್ಟ ಕಾಣಿಕೆ ಅದು. ಆದರೆ ಮಹಾತ್ಮರು ಏನಂತಾರೆ, ಲೌಕಿಕರು ಅಪಮಾನವನ್ನು ಪಡೆದುಕೊಂಡು ಬದುಕುವುದಕ್ಕಿಂತ ಸಾಯುವುದೇ ವೇಸು ಅಂತಾರೆ. ಇಷ್ಟೆಲ್ಲ ಆಗ್ಯದಪ್ಪ ಅಪಮಾನ, ಇನ್ಹೆಂಗೆ ಬದುಕಬೇಕು, ಅದಕ್ಕೆ ಸಾಯುವುದೇ ಲೇಸು ಅಂತ ಒಂದೊಂದು ಸಲ ಆಗ್ತದೆ ಮನಸ್ಸಿಗೆ. ಇದೇ ವಿಷಯವನ್ನು ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಹೋಗ್ಯದ. ಸಂಭಾವಿತ ಚ ಕೀರ್ತಿರ್ ಮರಣಾದಿ ಚಿರತೆ ಅಂತ. ಹುಟ್ಟಿನಿಂದ ಸಾಯುವ ಪರ್ಯಂತರವಾಗಿ ಮರ್ಯಾದೆಯಿಂದ ಬದುಕಬೇಕು ಅನ್ನುವಂಥ ಮಾತನ್ನು ಕೂಡ ಇದೇ ಗೀತೆಯಲ್ಲಿ ಹೇಳ್ಯಾರ, ಇಲ್ಲಂತಲ್ಲ. ಅದಕ್ಕೆ ವ್ಯವಹಾರ ದೃಷ್ಟಿಯಿಂದ ಇದು ಸರಿಯೇ, ಆದರೆ ಗುಣಾತೀತನ ದೃಷ್ಟಿಯು ಅದಕ್ಕೆ ವಿಲಕ್ಷಣವಾಗಿದೆ. ನೀನು ಯಾರು? ಗುಣ ಅತೀತ. ಗುಣದಲ್ಲಿ ಮಾನ ಅಭಿಮಾನ ಗೌರವ ಅಗೌರವ ಅದು ನೀನು ಆತ್ಮನಲ್ಲಿ ಅದು. ಗುಣದಲ್ಲಿ ಅಂದಮೇಲೆ ನೀನು ಗುಣಾತೀತ. ಅದಕ್ಕಾಗಿ ಗುಣಗಳ ಸ್ವಭಾವಕ್ಕೆ ಹೋಗಿ ನೀನು ನಲಗಬೇಡ, ಅಂಜಬೇಡ, ಬದುಕುವುದನ್ನು ಕಲಿ ಅಂತ ಶಾಸ್ತ್ರ ಹೇಳ್ತದೆ. ಬದುಕು. ಹಾಗೆ ಗುಣಾತೀತನಿಗೆ ಮಾನ ಅವಮಾನ ಎರಡು ಒಂದೇ ವಿಧ. ನಿನ್ನೆನೆ ಹೇಳ್ಯಾರ ಅವರಿಗೆ, ಕಲ್ಲು ಮತ್ತು ಕಬ್ಬಿಣಕ್ಕೂ ಮತ್ತು ಬಂಗಾರಕ್ಕೂ ಅಜ್ಞಾನಿಗಳ ದೃಷ್ಟಿಯಲ್ಲಿ ಬೇರೆ ಬೇರೆ, ಜ್ಞಾನಿಗಳ ದೃಷ್ಟಿಯಲ್ಲಿ ಮಾತ್ರ ಎಲ್ಲವೂ ಸಮ ಅಂದರು. ಕಟ್ಟಿಗೆ ಮತ್ತು ಕಲ್ಲಿಗೆ, ಕಟ್ಟು ಕಲ್ಲಿಗೆ, ಕಬ್ಬಿಣ ಬಂಗಾರಕ್ಕೂ ಸಮ. ಹಾಗಾಗಿ
ಈ ರೀತಿ ಮಿಥ್ಯೆಯಂತಲೂ ತಿಳಿದಿರುವ ಅವನು ಮಾನದಿಂದ ಉಬ್ಬುವುದಿಲ್ಲ. ಯಾವುದರಿಂದ ಉಬ್ಬುವುದಿಲ್ಲ? ಮರ್ಯಾದೆಯಿಂದ ಎಂದೂ ಉಬ್ಬುವುದಿಲ್ಲ, ಅವಮಾನದಿಂದ ಎಂದೂ ತಗ್ಗುವುದಿಲ್ಲ. ನಾವು ಬೆಳಗೆದ್ರೆ ಇವನ್ನ ಮೈ ಮೇಲೆ ಹಾಕ್ಕೊಂಡು ಕುಗ್ಗೋದು ಎದ್ದೇಳೋದು, ಕುಗ್ಗೋದು ಎದ್ದೇಳೋದಾಗದಿವಿನ ಸಮಾಧಾನ ಶಾಂತಿನೇ ಇಲ್ಲ ನಮಗೆ. ಕಾರಣ ಸಾಧಾರಣ ಮನುಷ್ಯನಿಗೆ ಮಾನ ದೊರೆಯುತ್ತಲೇ ಆತನಿಗೆ ಅಭಿಮಾನವೆಂತಲೂ, ಸಾಮಾನ್ಯ ಮನುಷ್ಯನಿಗೆ ಸ್ವಲ್ಪ ಗೌರವ ಕೊಟ್ಟು ನೋಡ್ರಿ, ಅವನು ಎಲ್ಲಿ ಕೂಡ್ತಾನಂದ್ರೆ ತಲೆ ಮೇಲೆ ಕೂಡ್ತಾನ. ಇನ್ನೂ ಮಾನ ಮರ್ಯಾದೆ ಗೌರವ ಹೆಚ್ಚಾದಂಗೆಲ್ಲ ನೆಲದ ಮೇಲೆ ಕೂಡುವವನು ಹಾಸಿಗೆಯನ್ನು ಬಯಸ್ತಾನ, ಹಾಸಿಗೆ ಮೇಲೆ ಕೂಡವನು ಪಲ್ಲಂಗ ಬಯಸ್ತಾನ, ಪಲ್ಲಂಗ ಬಯಸುವವನು ಪಲ್ಲಕ್ಕಿ ಆನೆಯನ್ನು ಬಯಸ್ತಾನ. ಯಾಕೆ ಬಂತು ಇದು ಅಂದರೆ ಮರ್ಯಾದೆ ಗೌರವವೇ ಶ್ರೇಷ್ಠ ಅಂತ ತಿಳ್ಕೊಂಡಾರ ಅವರು. ಹಿಂದಿನ ಶರಣರು, ಋಷಿಗಳು, ಮಹಾತ್ಮರು, ಸಂತರು ಅವರು ಎದುರ ಮೇಲೆ ಕುಂತರು, ಎಲ್ಲಿ ಮಲಗಿದರು, ಎಲ್ಲಿ ತಿರುಗಿದರು ಯಾರಿಗೂ ಗೊತ್ತಿಲ್ಲ. ಬಸವಾನಂದ ಮಹಾಸ್ವಾಮಿಗಳೇ ಯಾವ ಖೇಮಲಾಪುರ ಗ್ರಾಮದಿಂದ ಹೊಸಳ್ಳಿ ಬಾಚುವಾರಕ್ಕೆ ಬರಬೇಕಾಗಿದ್ರೆ ಅವರು 2 ದಿನ, ಒಂದು ದಿನ ಬಾಗಲಕೋಟೆಯಲ್ಲಿ ಬಂದು ವಸತಿಯನ್ನು ಮಾಡಿ, 2ನೇ ದಿನ ಯಾದಗಿರಿಗೆ ಬಂದು, ಯಾದಗಿರಿಯಿಂದ ಅವರು ನಡಿತಾ ಅವರು ಪ್ರವಾಸವನ್ನು ಮಾಡೋರು. ಯಾರಿಗಾದರೂ ಮೊದಲು ಟಪಾಲಿಂದ ಇಂಥ ದಿವಸ ಬರ್ತೀವಿ ಅಂತ ಬರೆದಿದ್ರೆ ಯಾರಾದರೂ ಜೊತೆಗೆ ಹೋಗಿ ಬಸ್ಸಿನ ವ್ಯವಸ್ಥೆ ಇದ್ದರೆ ಬಸ್ ಇದ್ದಿಲ್ಲಂದರೆ ನಡಿತಾ ಬಂದಂಥ ಮಹಾತ್ಮರು ಬಂದು ಆ ಗುಡ್ಡ ಅಡವಿ ಅರಣ್ಯ ರೂಪವಾಗಿರುವಂಥ ಬಾಚವಾರ ಹೊಸಳ್ಳಿಯಲ್ಲಿ ಅವ್ರು ಏನು ಬಯಸಿದ್ರು ಅಂದರೆ ಕೂಡ್ಲಿಕ್ಕೆ ನೆಲ ಅಂತ ನೋಡಲಿಲ್ಲ, ಹಾಸಿಗೆ ಅಂತ ನೋಡಲಿಲ್ಲ, ಇದು ಪಲ್ಲಂಗ ಅಂತ ನೋಡಲಿಲ್ಲ. ಎಲ್ಲಿ ಏನು ಸಿಗುತ್ತದೆ ಅದೇ ಸಮಾನ ದೃಷ್ಟಿಯಿಂದ ಅವರು ಶಾಂತಿಯಿಂದ ಪ್ರಶಾಂತರಾಗಿ ಜೀವನವನ್ನು ಕಳೆದು ಹೋದಂಥ ವ್ಯಕ್ತಿ ಬಹಳ ದಿನ ಅಲ್ಲ, ಸುಮಾರು ವರ್ಷದ ಹಿಂದೆನೇ ನಮಗೂ ಗೊತ್ತು, ನಿಮಗೂ ಗೊತ್ತು. ಯಾಕೆ ಅವರಲ್ಲಿ ಆ ಭಾವ ಇತ್ತು ಅಂದರೆ ಗುಣಾತೀತ ಭಾವದಲ್ಲಿದ್ದಂಥ ವ್ಯಕ್ತಿಗಳು. ಹಾಗಾಗಿ ಅವರು ಸಾಧಾರಣ ಮನುಷ್ಯನಿಗೆ ಮಾನ ದೊರೆಯುತ್ತಲೇ ಅಭಿಮಾನವೆಂಬ ಭೂತನೆ ಬಿಡಿತದ, ಅಭಿಮಾನವೆಂಬ ದೆವ್ವ ಬಡದ ನಾವು. ಅದೇನು ಮಾಡ್ತದ ಅಂದರೆ ಮತ್ತೆ ನಿನಗೆ ಕೆಳಗ ಇಳಿಸಿತಾನೆ ಬುದ್ಧಿ ಬರಂಗಿಲ್ಲ ಅಂತ ನನಗೆ. ವಿಷವನ ಕುಡಿದವರ ಬಾಯಲ್ಲಿ ಒಮ್ಮೆ ನುಡಿಸಲಬಹುದು ಮಹಾಮಂತ್ರವನ್ನ, ಹಾವು ಕಡಿದವರ ಬಾಯಿಯಿಂದ ನುಡಿಸಬಹುದು ಒಂದು ಸಲ ಮಹಾಮಂತ್ರವನ್ನ. ಆದರೆ ಶ್ರೀವಂತಿಕೆಯ ಭೂತ ಹಿಡಿದವನು ಬಾಯಿಯಲ್ಲಿ ನುಡಿಸಲಾಗದು ಇದು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು. ಮತ್ತು ಯಾವಾಗ ನುಡಿತಾರೆ ಅಂದರೆ ಅವರು ಹೇಳಿದರು, ಬಡತನವೆಂಬ ಮಂತ್ರವಾದಿ ಬೆಳಿಗ್ಗೆ ಹೋಗಲು
ಒಡನೆ ನುಡಿವರು ಓಂ ನಮಃ ಶಿವಾಯ ಅಂತ. ಯಾವಾಗ ನುಡಿತಾರೆ ಅವರು? ಬಡತನವೆಂಬ ಮಂತ್ರವಾದಿ ಬೆಳಿ ಹೋಗಿ ನೋಡು ನೀನು. ಅದಕ್ಕಿಂತ ಡೇಂಜರು ಇದು ಅಭಿಮಾನ. ಬಡತನಕ್ಕಿಂತ ಅಭಿಮಾನ ಬಹಳ ದೊಡ್ಡದು. ಎಷ್ಟೋ ಮಂದಿ ಬಡವರಾರ ಜಗತ್ತಿನಲ್ಲಿ ಅಭಿಮಾನಕ್ಕಾಗಿ ಅವರು ತಮ್ಮ ಬಡತನವನ್ನೇ ಮರೆತು ಏನೇನೋ ಮಾಡುವಂಥ ಪ್ರಯತ್ನ ಮಾಡ್ತಾರಲ್ಲ. ಬಡತನಕ್ಕಿಂತ ಇದು ಡೇಂಜರ್ ಅಂತಿರೋ ಸರಳ ಅಂತಿರೋ ಭಾಳ ಡೇಂಜರ್ ಇದು. ಆ ಕಾರಣದಿಂದ ಆ ಭೂತ ಏನು ಮಾಡಿತು ಅಂದರೆ, ಆ ಭೂತವು ಅವನ ತಲೆಯ ಮೇಲಿರುತ್ತದೆ ಎಂದರು. ತಲೆ ಮೇಲೆ ಅಂದರೆ ಅರ್ಥ ಬುದ್ಧಿಯಲ್ಲಿ ಹೋಗಿ ಕುಂದಿರ್ತದಂತ ಅರ್ಥ. ತಲೆಗಾದಲ್ಲಿ ಬುದ್ಧಿ. ಆ ಕಾರಣದಿಂದ ಅಪಮಾನವಾಗುತ್ತಲೇ ದುಃಖವು ಅವನನ್ನು ಸುತ್ತಿಕೊಳ್ಳುತ್ತದೆ. ದುಃಖ ಯಾವಾಗ ಸುತ್ತಿತಪ್ಪ, ಏನು ಭಾಳ ಆರಾಮಿದ್ರಪ್ಪ, ಆನಂದವಾಗಿದ್ರು, ಇವತ್ತು ಯಾಕೋ ಭಾಳ ದುಃಖದಾಗಾರಂದ್ರೆ ಅಲ್ಲಿ ಭೂತ ಸುತ್ಯದ ಅಂತ ಅರ್ಥ ಮಾಡಬೇಕು. ಮತ್ತು ಮಾನದ ಅಭಿಮಾನದಿಂದ ಉಳಿದುಕೊಳ್ಳುವವನು ಮತ್ತಿಷ್ಟು ಅಭಿಮಾನದ ದುಃಖದಲ್ಲಿ ಬೀಳುವವನು. ಅದರಲ್ಲೇ ಅದು ಬಿಡೋದು, ಚೆಲ್ಲಿ ಬಿಡೋದಪ್ಪ. ಮಾನ ಅಪಮಾನ. ಸಿದ್ಧಾರೂಢ ಮಹಾಸ್ವಾಮಿಗಳು ಎಷ್ಟೋ ಮಂದಿ ಮಹಾತ್ಮನ ಮಾತನ್ನು ಕೇಳೇವಲ್ಲ, ಅವರಲ್ಲಿ ಅಭಿಮಾನಿತೇನು? ಆ ಅಭಿಮಾನ ಚೋಡನ ಮುಕ್ತಿ ರೋಗಡ ಅಂತಿದ್ರು ಅವರು. ನಮ್ಮಲ್ಲಿ ಅಭಿಮಾನ ಹೋದ್ರಾಯ್ತು ನೋಡ್ರಿ, ಎಲ್ಲರಲ್ಲಿ ಬೆಳಿತೀವಿ ನಾವು. ಪರೀಕ್ಷೆ ಮಾಡಿ ನೋಡ್ರಿ, ನಾನು ಅನ್ನೋದು ಏನಾದಲ್ಲ, 3 ಭಾಳ ಡೇಂಜರ್. ಅಭಿಮಾನದ 3 ಕಾರ್ಯ ಮತ್ತು ಅವು ಹೊಡಿತೇವ ಒಂದಕ್ಕೊಂದು. ಮೊದಲು ನಾನು ಅಂತ, ಮತ್ತು ಎರಡನೇದು ನನ್ನೊಂದು, ಮೂರನೇದು ಎಲ್ಲವೂ ನನ್ನಿಂದಲೇ ಅಂತ ಶುರು ಮಾಡ್ತಾನೆ ಅವರು. ಮೊದಲು ನಾನು, ಎರಡನೇದು ನನ್ನದು, ಮೂರನೇದು ಎಲ್ಲವೂ ನನ್ನಿಂದಲೇ ನಡೆಯುವುದು ಅಥವಾ ನಡೆಯುತ್ತದೆ. ನಾನು ಇಲ್ಲದೆ ಇದ್ದರೆ ಯಾವುದು ನಡೆಯುವುದಿಲ್ಲ ಅನ್ನುವಂಥ ಭೂತ ತಲೆಯಲ್ಲಿ ಬಂದು ಕುಂತಿತು ಅಂದರೆ ದುಃಖದಲ್ಲಿ ಬೀಳದೆ ಇರ್ತಾನೇನು? ದುಃಖದಾಗ ಬೀಳ್ತಾನ. ಹಾಗಾಗಿ ಮಾನ ಅಪಮಾನಗಳಲ್ಲಿ ಸಮಾನ ಅಂತ ಶಾಸ್ತ್ರ ಇರ್ತದೆ. ಮಾನ ಅಪಮಾನಗಳಲ್ಲಿ ಸಮಾನ. ಇದು ಯಾರಿಗೆ ಪ್ರಾಪ್ತಿ ಆಗ್ತದ್ರಿ ಅಂದರೆ, ಯಾರೋ ಗುರುಶಾಸ್ತ್ರಾದಿಗಳಲ್ಲಿ ಪ್ರವೇಶವಾಗಿ ಅದರ ಹಿಂದೆ ಬಹು ಜನ್ಮದ ಪುಣ್ಯವನ್ನು ಮಾಡಿ ಗುರುಶಾಸ್ತ್ರಾದಿಗಳಲ್ಲಿ ಪ್ರವೇಶ ಮಾಡಿ ಗುರುಶಾಸ್ತ್ರ ದ್ವಾರದಿಂದ ಬಂದಂಥ ವಿಚಾರ, ಗುರು ಶಾಸ್ತ್ರಾದಿಗಳಿಂದ ಉತ್ಪತ್ತಿಯಾದ ವಿಚಾರ ಬರ್ಬೇಕು ನಮಗೆ. ನಮ್ಮ ವಿಚಾರ ಭಾಳ ಆಗಬೇಡ್ರಿ. ನಮ್ಮ ವಿಚಾರ ಒಂದಲ್ಲ ಎರಡಲ್ಲ, ಬಹಳ ವಿಚಾರ ಅವ. ಈ ಹಲವು ವಿಚಾರಗಳಿಂದ ನಾವು ಸುಖದಾಗಿವೋ ದುಃಖದಾಗಿವೆ ಅಂದರೆ ವಿಚಾರ ಬಹಳ ಅವ. ಎಲ್ಲ ವಿಚಾರಕ್ಕೆ ಫಲ ಏನ್ರಿ ಅಂದ್ರೆ ಈ ದುಃಖನೇ ಪಡ್ಕಂಡಿ ಅಂತ. ಈ ವಿಚಾರಕ್ಕೆ ಮಹಾತ್ಮ ನಿಜಗುಣವರು ಸುವಿವೇಕ ಅಂದ್ರು. ಇಲ್ಲಿ ಸುವಿವೇಕ ಆತ್ಮ ಅನಾತ್ಮದ ವಿಚಾರವನ್ನು ಮಾಡೋದು ಸುವಿವೇಕ. ಮತ್ತೆ ಆತ್ಮ ಅನಾತ್ಮ ವಿಚಾರ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಸೂಕ್ಷ್ಮ ಇರ್ತಾರೆ ಮಹಾತ್ಮರು.
ಆತ್ಮ ಅನಾತ್ಮ ವಿಚಾರ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಬರುವಂಥ ಸಂಶಯಗಳೇನಾವ? ಸಂಶಯ. ಆ ಸಂಶಯಗಳು ಎಲ್ಲಿ ಉತ್ಪತ್ತಿ ಆಗ್ತವ ಅಂದರೆ, ಯಾವಾಗ ಗುರುಶಾಸ್ತ್ರ ಆದಿಗಳಿಗೆ ಬಂದರೆ ಯಾವಾಗಲೂ ಜಗಳ ನಡೀತದ ಅಂತ ತಿಳ್ಕೊರಿ. ಜಗಳ ಆಡ್ತಾರಂದ್ರೆ ಅಲ್ಲಿ ಇಬ್ಬರು ಯಾರಂತ ಒಬ್ಬನೇ ನಾನು, ಇಬ್ಬರಕ್ಕಿಂತ ಮೇಲ್ಪಟ್ಟು ಕನಿಷ್ಠ ಇಬ್ಬರು ಇದ್ದಾಗ ಮಾತ್ರ ಜಗಳ ಪ್ರಾರಂಭ. ಒಬ್ಬನೇ ಇದ್ದಾಗ ಜಗಳ ಆಗೋದಿಲ್ಲ. ಈಗ ನಾವು ಇಲ್ಲಿವರೆಗೂ ವಿಚಾರ ಮಾಡಿವಲ್ಲ, ಗುರು ಶಿಷ್ಯರಾಗಿ ವಿಚಾರ ಮಾಡಿ, ಇಬ್ಬರು ಕುಂತು ವಿಚಾರ ಮಾಡಿವ. ನಾವು ಗಂಡ ಹೆಂಡತಿ ಕುಂತು ವಿಚಾರ ಮಾಡಿವಿ, ತಂದೆ ಮಗ ಕುಂತು ವಿಚಾರ ಮಾಡಿವಿ, ಮತ್ತು ಬಂಧು ಬೆಳಗದವರ ಕುಂತು ವಿಚಾರ ಮಾಡಿವಿ. ಈ ವಿಚಾರದಿಂದ ಆತ್ಮ ಅನಾತ್ಮದ ಸಂಶಯ ಹೋಗೋದೇನು? ಅಲ್ಲಿ ಈ ವಿಚಾರ ನಡೆದದೇನು? ಎಲ್ಲ. ಇದು ಇಬ್ಬರು ಜಗಳ ಆಡುವಾಗ. ಜಗಳ ಯಾಕೆ ಆಡ್ತಾರಂದ್ರೆ ಇಬ್ಬರಿಗೆ ಸಮಾನತ್ವ ಭಾವ ಬಂದಿಲ್ಲ. ಯಾವುದೋ ಒಂದು ಕಾರಣದಿಂದ ಬೇರೆ ಬೇರೆ ಕಾರಣದ ಸಲುವಾಗಿ ಜಗಳ ಆಗಿದೆ. ಆ ಜಗಳ ಸಮ ಆಗ್ಬೇಕಾದ್ರೆ ಇಬ್ಬರಿಗೆ ಸಮ್ಮತ ಆಗ್ಬೇಕಲ್ಲ. ಸಮ್ಮತ ಆಗ್ಬೇಕಿಲ್ಲ. ಅದಕ್ಕೆ ಗುರುಶಾಸ್ತ್ರಾದಿಗಳು ಇಬ್ಬರ ಮಧ್ಯದಲ್ಲಿ ನಡೆಯುವಂಥ ವಿಚಾರ ಅನ್ನಬೇಕು. ವಿಚಾರ ಅಂದರೆ ಬರೀ ಅಷ್ಟೇ ಅಲ್ಲ. ಗುರುಶಾಸ್ತ್ರಾದಿಗಳಂದರೆ ಗುರು ಶಿಷ್ಯರ ಸವನಾರ್ಥ ಕಾಲದಲ್ಲಿ ಬರುವಂಥ ಸಂಶಯಗಳ ವಿಚಾರ ಮಾಡೋದು. ಇದಕ್ಕೆ ವಿಚಾರ ಅಂತಾರೆ. ಈ ವಿಚಾರ ಮಾಡಿದವರಿಗೆ ಮಾತ್ರ ಸಮತ್ವ ಭಾವದಿಂದ ಆತ್ಮಾರ್ಪಣೆಯನ್ನು ಮಾಡಿಕೊಳ್ಳುತ್ತಾನೆ. ಎಲ್ಲವೂ ಆತ್ಮನಿಗೆ ಸಮರ್ಪಣೆ. ಮೀರಿದಾಗ ನಾವು ಹೇಳ್ತೀವಲ್ಲ, ಬಾ ನೀನು ಧರ್ಮಸ್ಥಳಕ್ಕಾದ್ರ ಬಾ, ಶ್ರೀಶೈಲಕ್ಕಾದ್ರ ಬಾ. ಜಗಳ ನಡೆದದ, ಅದಕ್ಕೆ ಉತ್ತರ ಸಿಗವಲ್ತು, ಹೌದಿಲ್ಲ? ಅವಾಗ ಏನು ಮಾಡ್ತೀವಿ ಅಂದರೆ ಧರ್ಮಸ್ಥಳ ಮಂಜುನಾಥನಲ್ಲಿ ಹೋಗಿ ಪ್ರಮಾಣ ಮಾಡೋಣ. ಅಂದರೆ ಇಬ್ಬರಿಗೆ ಮುಗಿತಂತ, ಅದು ಸಮಂಜಸ, ಇಬ್ಬರಿಗೆ ಒಪ್ಪಿಗೆ ಆಯ್ತು. ಆಯ್ತು, ನಾನು ಬರ್ತೀನಿ, ನೀನು ಬಾ. ಯಾವೊಂದ ಸುಳ್ಳು ಇರಲಿ, ಅದರ ಸಮಾಧಾನ ಅಂತ ಆಯ್ತಲ್ಲ. ಇಲ್ಲಿ ಆತ್ಮನಾತ್ಮ ವಿಚಾರದಲ್ಲಿ ಮಹಾತ್ಮ ಹೇಳುವಂಥ ಗಂಭೀರವಾದ ಸಂದರ್ಭದಲ್ಲಿ, ಯಾಕಂದರೆ ನಿರಾಕಾರ ನಿರವಯವ ನಿರ್ದೇಹಿ ನಿತ್ಯ ಸತ್ಯ ಚಿತ್ತು ನಿತ್ಯ ಪರಿಪೂರ್ಣವಾದಂಥ ಪರಮಾತ್ಮನ ನಿರವಯವನು. ಅಂಥ ಅವಯವ ಇಲ್ಲದೆ ಮಾತು ಮನಗಳಿಂದ ಅರಿಯಲಿಕ್ಕೆ ಅಸಾಧ್ಯವಾಗಿರುವುದನ್ನು ಗುರು ಹೇಳುವಾಗ ಶಿಷ್ಯಗ ಸಂಶಯ ಬರದೇ ಇರ್ತದೆ? ಬರ್ತದಲ್ಲ. ಬಂದಂಥ ಸಂದರ್ಭದಲ್ಲಿ ನಾವು ಮಾಡುವ ವಿಚಾರ ಶಿಷ್ಯನ ಸಂಶಯಕ್ಕೂ ಹೌದಂದಿರಬೇಕು, ಶ್ರುತಿವಾಣಿಗೂ ಸತ್ಯ ಆಗಿರಬೇಕು. ಈ ರೀತಿ ವಿಚಾರ ಮಾಡ್ತಕ್ಕಂಥದ್ದೇ ಇದು ಆತ್ಮಾರ್ಪಣ ಭಾವ ಅಂತ. ನಾವು ಬಹಳ ವಿಚಾರ ಮಾಡಿವಲ್ಲ, ಗಂಡ ಹೆಂಡತಿ ವಿಚಾರ ಮಾಡಿವಿ. ಅವಾಗ ಏನಾಗ್ತದೆ? ಅದು ಆನಂದದ ನಿಶ್ಚಯ ಜ್ಞಾನ ಆಗ್ತದೆ. ಸಂಶಯ ಇಲ್ಲಲ್ಲ. ಅಭೇದ ದರ್ಶನಂ ಜ್ಞಾನಂ. ಭೇದವೆಂಬುವುದು ವಾದಿಸಲು ಕಾಣಿಸದು. ವಾದ ಇನ್ನೇಕೆ? ಪರಿಪೂರ್ಣ ಬ್ರಹ್ಮವನು ಆದರದಿಂದೇ ಅಂದ. ನೀನೇ ಸುಖಿಯಾದಿ. ಯಾವಾಗ ಸುಖಿ ಆಗ್ತಿದ್ದಿ ಅಂದ್ರೆ ಅವ್ರು ಒಂದೇ ಮಾತನ್ನ ಹೇಳಿದ್ರು, ಭೇದವೆಂಬುವುದು ವಾದಿಸಲು ಇನ್ನೇನು. ಅಲ್ಲಿ ವಾದ ಮಾಡಲಿಕ್ಕೆ ಅವಕಾಶ ಇಲ್ಲದಂಗ ಗುರುಗಳು ವಿಚಾರ ಮಾಡಿ ಶಿಷ್ಯಗೆ ಬೋಧ ಮಾಡಬೇಕು.
ಆ ಅಭೇದ ಮಾತುಗಳನ್ನು ಶಿಷ್ಯನ ಮನಸ್ಸಿಗೆ ಒಪ್ಪಿಗೆ ಇರಬೇಕು. ಆವಾಗ ವಾದವಿನ್ನೇನು, ಜಗಳನೇ ಇಲ್ಲ ಅಂದ್ರೆ ಏನು, ಸಮತ್ವ ಅಂತ. ಸುಮ್ಮನೆ ಸಮತ್ವ ಹೆಂಗಾಗ್ತದೆ? ಹಾಗಾಗಿ ಎಂಥವನೇ ಮುಂದ ಗುಣ ಅತೀತನಾಗಬಲ್ಲವನು. ಈಗಲ್ಲ ಮುಂದಾತನಂತಾರ, ಯಾಕಂದ್ರೆ ಇನ್ನೂ ಆದ ಕೇಳೋದು ಮುಂದ. ಯಾಕಂದ್ರೆ ಇವನು ಹೆಜ್ಜೆ ಹಾಕ್ಲಿಕ್ಕತ್ತೇನಂದ್ರೆ ಮುಂದ ಊರು ಮುಟ್ಟುತ್ತಾನೆ ಅಂತ ಅರ್ಥ ಮಾಡೋದು. ಹೀಗೆ ಮಾನದಲ್ಲಿ ತನ್ನನ್ನು ಮರೆಯದೇ ಇರುವಿಕೆ, ಮರ್ಯಾದೆ ಅಂದಾಗ ಹೇಳಿದ್ವಲ್ಲ, ಎಲ್ಲಿ ಹೋಗ್ತಾನ ಆನೆ ಮೇಲೆ ಕೊಡ್ತಾನ, ಪಲ್ಲಕ್ಕಿ ಮೇಲೆ ಕೊಡ್ತಾನ, ಆದರೂ ಕೂಡ ತನ್ನನ್ನು ಮರೆಯದೇ ಇರುವಿಕೆ. ನೀನು ಪೂರ್ವಜನ್ಮದ ಸುಕೃತ ಇತ್ತಂದ್ರೆ ಪಲ್ಲಕ್ಕಿಗೂ ಕುಂದ್ರಬಹುದು ತಮ್ಮ, ಆನೆ ಮೇಲೂ ಕೊಡ್ಬೋದು. ಎಷ್ಟೋ ಮಂದಿ ಕೆಲವು ಕ್ಷೇತ್ರಕ್ಕೆ ಹೋದಾಗ ಇವು ಡೋಲು ಅಂತ ಮಾಡ್ಯಾರ. ಈಗ 4 ಜನ ಅವನ ಒತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ, ನಡ್ಲಿಕ್ಕೆ ಆಗ್ಲಾರ್ದವ್ರಿಗೆ. ಅವರು ಪಲ್ಲಕ್ಕ ಕುಂತಂಗಲ್ಲ. ಎಷ್ಟೋ ಮಂದಿ ಕೆಲವು ಕಡೆ ಆನೆ ಮೇಲೆ ಕೂಡಿಸಿ ರೊಕ್ಕ ಸಿಗಂತಾರೆ. ಕೂಡಿಸ್ಕೊಂಡು ಹಿಂಗೆ ಹೋಗಿ ಬಂದರೆ ಅವ್ರೇನು ಕುಂತಿಲ್ಲೇನು? ಪುಣ್ಯ ಇತ್ತಂದ್ರೆ ಆನೆ ಮೇಲೆ ಕೊಡ್ಬೋದು, ಕುದುರೆ ಮೇಲೆ ಕೊಡ್ಬೋದು, ಪಲ್ಲಕ್ಕೆ ಕೊಡ್ಬೋದು. ಅದಕ್ಕೆ ಬಸವಾನಂದರು ಒಂದು ಮುತ್ತಿನಂತ ಮಾತು ಹೇಳಿದರು. ತಮ್ಮ ಸಾಮಾನ್ಯವಾಗಿ ಜಗದ್ಗುರುಗಳು ಪಲ್ಲಕ್ಕೆ ಮೇಲೆ ಕೂಡ್ತಾರೆ, ಅವರ ಪುಣ್ಯಾತ್ಮರು ಅಂತ ನಾವು ಅಂತೀವಿ, ಅವರು ಜಗದ್ಗುರು ಅಂತ ಕರಿತೀವಿ. ಕಾರಣ ಅಷ್ಟಕ್ಕೆ ಜಗದ್ಗುರು ಅಂತ ಕರೆಯೋದಲ್ಲ, ಅವರಲ್ಲಿ ಇರುವಂಥ ಇಡೀ ಜಗತ್ತಿಗೆ ಗುರುವಾಗಿ, ಆತ ಗುರುವಾಗಿ ಜಗತ್ತಿನಲ್ಲಿರುವಂಥ ಅಂಧಕಾರವನ್ನು, ಅಜ್ಞಾನವನ್ನು ನಾಶ ಮಾಡುವ ಒಬ್ಬ ಬೆಳಕಾಗಿ ಪ್ರಕಾಶಮಾನವಾಗಿ ಜ್ಞಾನ ಪಂಡಿತರು ಅಂತ ಅವರಿಗೆ ಕೊಡುವಂಥ ಒಂದು ಗೌರವ. ಆದರೆ ವಿಚಾರ ಮಾಡ್ರೆ, ಪಲ್ಲಕ್ಕೆ ಕೂಡ್ತಾರಂದ್ರೆ ಪಲ್ಲಕ್ಕಿಗೆ ಜಗದ್ಗುರು ಬರ್ತಾರಂತ ಪಲ್ಲಕ್ಕಿಯನ್ನು ತೆಗೆದು ಅದಕ್ಕೆ ಅಲಂಕಾರವನ್ನು ಮಾಡಿ, ಹೂಮಾಲಿನ ಹಾಕಿ, ಗಂಧ ಪುಷ್ಪಗಳನ್ನು ಅರ್ಪಿಸಿ ಜಗದ್ಗುರುಗಳನ್ನು ಕೂಡಿಸಿ ಮೆರವಣಿಗೆ ಮಾಡುವುದು ಅದು ಸಹಜವಾದದ್ದು, ಅದು ಪರಂಪರೆ ಬಂದ ಇರಲಿ, ತಪ್ಪಂತಲ್ಲ. ಅದರ ಒಳಗೆ ಕೆಲವು ಕಟ್ಟಿಗೆಯಲ್ಲಿ ಬಿರುಕು ಬಿಟ್ಟಿರ್ತಾವ, ಸೀಳಿರ್ತಾವ ನೋಡ್ರಿ. ಅದು ಎಷ್ಟೋ ದಿನದಿಂದ ತಗಣಿಗಳು ಕುಂತಿರ್ತಾವ. ಏನು ಕುಂತಾವ? ತಗಣಿ ಕುಂತಾವಿಲ್ಲ. ಮತ್ತೆ ಆ ತಗಣಿ ಕೂಡ ಈ ಪಲ್ಲಕ್ಕಿಯಲ್ಲಿ ಮೆರಿತಾವಂತಿದ್ದೋ ಬರೀ ಜಗದ್ಗುರು ಕುಂತಾರಲ್ಲಿ, ತಗಣಿನೇ ಮೆರಿತಾವ ಅಂದಾಗ ಅರ್ಥ ಏನು ಮಾಡಬೇಕು ಅಂದ್ರೆ, ಜ್ಞಾನಕ್ಕೆ ನಾವು ಜಗದ್ಗುರುಗಳು ಅಂತ ಕರಿಬೇಕು. ಅವರು ಮೆರಿತಾರೆ. ಯಾಕಂದ್ರೆ ಪೂರ್ವ ಜನ್ಮದಲ್ಲಿ ಪುಣ್ಯ ಇತ್ತು ಅಂದ್ರೆ ತಗಣಿ ಕೂಡ ಪಲ್ಲಕ್ಕಿಗೆ ಮೆರಿತದಂತ. ಇದನ್ನ ಒಪ್ತರೋ ಅಥವಾ ಇಲ್ಲೋ, ಒಪ್ಪೋದು ಬಿಡೋದು ನಿಮಗೆ ಬಿಟ್ಟದ್ದು. ಗುರುಗಳಂತೂ ಹೇಳಿದ ಮಾತು ಸತ್ಯ. ಆ ಪುಣ್ಯ ಆದಂತಿಲ್ಲ. ಕೆಚ್ಚಲದಲ್ಲಿ ರಕ್ತವನ್ನು ಕುಡಿಯುವಂತ ಒಂದು ತಗಣಿ ಪಲ್ಲಕ್ಕಿಯ ಕಟ್ಟಿಗೆಯಲ್ಲಿ ಬಂದು ಸೇರಿತು ಅಂದ್ರೆ ಜಗದ್ಗುರುಗಳ ಸಮಾನವಾಗಿ ಅದು ಮೆರಿತದ. ಅದು ಯಾರು ಅಂದ್ರೆ ಮನುಷ್ಯನ ಭುಜದ ಮೇಲೆ, ಹೌದಿಲ್ಲ? ಹಾಗಾಗಿ ತಿಳ್ಕೋದೇನೆ ಪುಣ್ಯ ಅಂತ. ಅದು ಮೆರೆಯುವುದು, ಪಲ್ಲಕ್ಕಿಯಲ್ಲಿ ಕೂಡುವುದು, ಆನೆ ಮೇಲೆ, ಅಂಬಾರ ಮೇಲೆ, ಕುದುರೆ ಮೇಲೆ ಮೆರೆಯುವುದು ಪುಣ್ಯದ ಫಲ. ಇದು ಜಗದ್ಗುರು ಅನ್ನುವುದು ಜ್ಞಾನದ ಫಲ, ಜ್ಞಾನದ್ದು ಪುಣ್ಯದ್ದು. ಹಾಗಾಗಿ
ಇಲ್ಲಿ ಆತನು ಎಂದೂ ಮರಿಬಾರದು. ಪಲ್ಲಕ್ಕೆ ಕುಂತರೂ ಕೂಡ ಇದು ಶಾಶ್ವತವಾದದ್ದು ಅಲ್ಲ. ಪಲ್ಲಕ್ಕೆ ಕುಂತದ್ದು ದೇಹಿನೇ ವಿನಃ ದೇಹನ ಕುಡಿಸಲಿಲ್ಲ. ಆತ್ಮ ಪಲ್ಲಕ್ಕೆ ಕೊಡ್ತಾನೇನು? ಪಲ್ಲಕ್ಕೆ ಕೊಡ್ತಾನಂದ್ರೆ ಆತ್ಮ ಪೂರ್ಣ ಅನ್ನುವಂಥ ಮಾತು ಬಿಡಬೇಕು. ಅಪೂರ್ಣ ನಾವು ಮನುಷ್ಯರ ದೇಹದ ಇಲ್ಲಿದ್ದವನು ಹೋಗಿ ಅಲ್ಲಿ ಕುಂತಾಗ ಮನೆಯಲ್ಲಿ ಯಾರೇನು ದೇವಸ್ಥಾನದಿಂದ ಪಲ್ಲಕ್ಕೆ ಕೊಡ್ತಾರೆ. ಆ ಸಮಯದಲ್ಲಿ ಪಲ್ಲಕ್ಕಿಗೆ ಆರವಿನ ದೇವಸ್ಥಾನದಾಗಿಲ್ಲ ಅವರು. ಅದೇನು ಮತ್ತೆ ಅರ್ಥ ಏನು ಮಾಡಬೇಕು? ಅಪೂರ್ಣವಾದ ದೇಹ ಕುಂತದ ವಿನ ಆತ್ಮನು ಪಲ್ಲಕ್ಕೆಲೂ ಆನ, ಪಾದದಲ್ಲೂ ಆನ, ಅಣುರೇನು ತೃಣಕಾಷ್ಟದಲ್ಲಿ ಎಡಬಿಡದಂತೆ ಹೇಗಿದ್ದನೆಂದ್ರೆ ಮಣಿಗಣ ಸೂತ್ರದಂತೆ ಅಂತ ಬರೆದಾರ. ರುದ್ರಾಕ್ಷಿ ಸರದಲ್ಲಿ ದಾರ ಆದಲ್ಲ, ಆ ಮಣಿ ಒಂದೊಂದು ಮಣಿಗೆ ಒಂದೊಂದು ದಾರ ಬೇರೆ ಬೇರೆ ಅದೇನು ಇಲ್ಲ. ಎಡಬಿಡದಂತೆ ಹೆಂಗ ಸೂತ್ರ ಅದ, ಅದ್ರಂಗೆ ಆತ್ಮ ಅನ್ನುವಂಥದ್ದು ಅಣುರೇನು ತೃಣಕಾಷ್ಟದಲ್ಲಿ ಅದು ಬಿಡಲಾರ್ದಂಗ ಅದಂತ. ಆ ಆತ್ಮನಲ್ಲಿ ಅನಂತ, ನಮ್ಮ ಮೊನ್ನೆ ಹೇಳಿ ಹೂವಿನ ಹಾರದಲ್ಲಿ ಅನಂತ ಹೂಗಳಿರ್ತಾವ. ದಾರ ಒಂದೇ ಆದಿಲ್ಲ ಅಲ್ಲಿ. ಆ ದಾರದಲ್ಲಿ ಹೂ ಒಂದು ಸೇರಿದವು, ಮತ್ತೆ 2 ದಿನದಲ್ಲಿ ಕಳಚಿ ಬಿದ್ದವು. ದಾರ ಹಂಗ ಹೂ ಒಂದಂಗೆ ಸೇರಿದನದು, ದಾರದಲ್ಲೇ ಹೂ ಸೇರಿದವು, ದಾರದಲ್ಲೇ ಮಣಿ ಸೇರಿದವು. ಈ ಮಣಿಗಳು ಬ್ಯಾಡ ಅಂದ್ರೆ ಮತ್ತೆ ತೆಗೆದು ಬೇರೆ ಮಣಿಯನ್ನು ಮತ್ತೆ ಪುಣಸಕ್ಕೆ ಬರ್ತದೆ. ಈ ಹೂ ಬೇಡ ಅಂದ್ರೆ ಅದೇ ದಾರದಲ್ಲಿ ಮತ್ತೆ ಬೇರೆ ಹೂ ಮಾಲಿನ ಕಟ್ಟಕ್ಕೆ ಬರ್ತದೆ. ಎಷ್ಟೇ ಮಾಲೆಗಳು ಕಟ್ಟಿದ್ರು ಕೂಡ ದಾರ ಒಂದೇ, ಹೂ ಹಲವು. ಹೂ ಅನೇಕಿಲ್ಲ, ಅನೇಕ ಇಲ್ಲವ, ಅವೆಲ್ಲ ಮಿಥ್ಯಾವ. ಏಕ ಇಲ್ಲದ ಸತ್ಯಾವ. ದಾರ ಸತ್ಯ ಅದ, ಹೂ ಮಿಥ್ಯಾವ. ದಾರ ಸತ್ಯ ಅದ, ಮಣಿಗಳು ಮಿಥ್ಯಾವ. ಈ ರೀತಿ ತಿಳ್ಕೊಂಡವನು ಗುಣಾತೀತನ ಲಕ್ಷಣಗಳು. ಇವನಿಗೆ ನಮ್ಮಪ್ಪ ಗುಣಾತೀತನು ಅಂತ. ಹೀಗೆ ಮಿತ್ರ ಮತ್ತು ಶತ್ರು ಪಕ್ಷದಲ್ಲಿ ಸಮಾನ ಅಂತ ಹೇಳಿದ್ವಲ್ಲ. ಗುಣಾತೀತನು ಯಾವ ಪಕ್ಷದಲ್ಲಿಯೂ ಸೇರುವುದಿಲ್ಲ, ಪಕ್ಷಪಾತದಲ್ಲಿ ನ್ಯಾಯಕ್ಕೆ ಸ್ಥಾನವಿಲ್ಲ. ಯಾವ ಪಕ್ಷವನ್ನು ಸೇರುವುದಿಲ್ಲ, ಆ ಪಕ್ಷಪಾತಕ್ಕೆ ನ್ಯಾಯಸ್ಥಾನದಲ್ಲಿ ಎಂದೂ ಸೇರಂಗಿಲ್ಲ ಅಂತ. ಒಂದು ಕಡೆ ಹೇಳಿದ್ರೆ ಇನ್ನೊಂದು ಕಡೆ ಪಕ್ಷಪಾತ ಮಾಡ್ದಂಗೆ ಆಗ್ತದೆ. ಬಸವಾನಂದ ಎಷ್ಟು ಸೂಕ್ಷ್ಮ ಇದ್ರಂದ್ರೆ, ಕಮಲಾಪುರ ಮಠದಲ್ಲಿ ಇರುವಾಗ ಅವರ ಗುರುತಿನ ಚೀಟಿ ಅಂದರೆ ವೋಟಿಂಗ್ ಗುರುತಿನ ಚೀಟಿ ಕಮಲಾಪುರ ಮಠದ ಸಲ ಬಂದಿತ್ತು. ಅದೇ ವಿಳಾಸ. ಭಾಳ ದಿನ ಅಲ್ಲಿದ್ರಲ್ಲ, ಅಲ್ಲೇ ಬಂದದ್ದು. ಅದು ಬಂದ ಮೇಲೆ ಮತದಾನ ವೋಟಿಂಗ್ ಮಾಡೋ ಬರ್ತಾವಲ್ಲ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ. ಆವಾಗ ಅವರು ನಿಂತವರು ಬಂದು ಹೇಳ್ತದಂತ, ಅಜ್ಜವರೇ ನಿಮ್ದೊಂದು ಓಟ್ ಆದಾಗ ಬಂದು ಹಾಕ್ರಿ ಅಂತ ಹೇಳರಲ್ಲ. ಅಲ್ಲಿ ಒಬ್ಬರೇ ಯಾರೇನು ಇಬ್ಬರಂತೂ ಇದ್ದಿರ್ತಾರ. ಅವರು ಬಂದು ಹೇಳರೆ, ಇವರು ಬಂದು ಹೇಳಿರ್ತಮ್ಮ, ನನಗೆ ಅದೊಂದೇ ನನ್ನಲ್ಲಿ ಆದವಿನ ಒಂದು ದಿನ ನಾನು ಓಟ್ ಹಾಕಿಲ್ಲ ಅಂದ. ಅವ್ರು ಯಾಕ್ರಿ ಅಜ್ಜ ನೀವು ಓಟ್ ಹಾಕಕ್ಕೆ ಬಂದಿಲ್ಲ ಅಂದರೆ, ತಮ್ಮ ನಾನು ಓಟ್ ಹಾಕ್ತೀನಿ, ಪಕ್ಷಪಾತ ಆಗ್ತದ. ಈಗ ಯಾರಿಗೇನು ಹಾಕಿದ್ರೆ ನನಗೆ ಹಾಕಿಲ್ಲ ಅಂತ ಅರ್ಥ ಅಂತಾನೆ, 10ಗೆ ಹಾಕಿದ್ರೆ ನನಗೆ ಹಾಕಿಲ್ಲ ಅಂತ ನೀನು ಅಂತಿದ್ದಿ. ನೀವೆಲ್ಲರೂ ನಮ್ಮ ಸಮಾನರು, ಅದಕ್ಕೆ ನಾವು ಓಟ್ ಹಾಕೋದ್ರಂದ. ಅದಕ್ಕೆ ಮತದಾನ ಮಾಡಂಗಿಲ್ಲ ಅಂತ ಹಾಕಲಿಲ್ಲ ಅಂತ ನನಗೆ ಹೇಳ್ಯಾರ ಅವರು. ಹೀಗೆ ಪಕ್ಷಪಾತಿಯ ಪ್ರೇಮವು ಪ್ರೇಮವಿಲ್ಲ, ಅದು ಮೋಹ.
ಪಕ್ಷಪಾತದ ಪ್ರೇಮ ಮಾಡ್ತಾರಲ್ಲ, ಆ ಪ್ರೇಮ ನಿಜವಾದ ಪ್ರೇಮ ಅಲ್ಲ, ಅದು ಮೋಹ ಅಂತ ಪರಿವರ್ತನೆ ಆಗ್ತದೆ. ಯಾಕಂದ್ರೆ ಅಲ್ಲಿ ಸ್ವಾರ್ಥದ ಪ್ರೇಮ ಆದ ವಿನ ನಿಸ್ವಾರ್ಥದ ಪ್ರೇಮ ಇರಂಗಿಲ್ಲ. ಏನೋ ಒಂದು ಸ್ವಾರ್ಥ, ಏನೋ ಒಂದು ಗುರಿ. ಹಾಗಾಗಿ ಒಬ್ಬನು ಮತ್ತೊಬ್ಬನಿಗೆ ಶತ್ರು ಅಲ್ಲ, ಮತ್ತೊಬ್ಬನಿಗೆ ಮಿತ್ರನೂ ಅಲ್ಲ. ಹಿಂದೆ 6ನೇ ಅಧ್ಯಾಯದಲ್ಲೂ ಕೂಡ ಹೇಳಿ, ನಿನಗೆ ಯಾರು ಮಿತ್ರರು, ನಿನಗೆ ಯಾರು ಶತ್ರುರು ಅಂತ ವಿಚಾರ ಮಾಡಿದ್ರೆ ನಮಗೆ ಅಲ್ಲಿ ತನಗೆ ತಾನೇ ಮಿತ್ರ, ತನಗೆ ತಾನೇ ಶತ್ರು. ನಿನಗೆ ನೀನೇ ವೈರಿ, ನಿನಗೆ ನೀನೇ ಪ್ರೇಮಿ ಅಂದಂಗ ಸಾಧಾರಣ ಬಾಹ್ಯ ಜಗತ್ತಿನಲ್ಲಿ ಶತ್ರು ಮಿತ್ರರದ್ದೇ ಇರುವರು. ಹೀಗಿದ್ದರೂ ಗುಣಾತೀತನ ಆಚರಣೆಯಲ್ಲಿ ಒಂದು ವೈಶಿಷ್ಟ್ಯ ಆದ. ಜಗತ್ತಿನಾಗ ಅವರು ಯಾರಂದ್ರೆ ಅವ್ರಿಗೆ ಕೆಲವು ಮಂದಿ ಶತ್ರುಗಳು, ಕೆಲವು ಮಿತ್ರಗಳು ಇರ್ತಾರ, ಇರಂಗಿಲ್ಲ. ನಿಮ್ಗೂ ಎಷ್ಟೋ ಮಂದಿ ಶತ್ರುಗಳು ಆರ, ಎಷ್ಟೋ ಮಂದಿ ಮಿತ್ರರ, ನಮಗೂ ಮಿತ್ರರು ಆರ, ನಮಗೂ ಶತ್ರು ಇರ್ತಾರೆ. ಆದರೆ ಅದರಲ್ಲಿ ವೈಶಿಷ್ಟ್ಯ ಏನಾದ ಅಂತ ಹೇಳಿದ್ರೆ, ಹೀಗಿದ್ದರೂ ಗುಣಾತೀತನು ಮಿತ್ರನ ಮೋಹಕ್ಕೆ ವಶವಾಗಿ, ಶತ್ರುವಿನ ದ್ವೇಷಕ್ಕೆ ವಶವಾಗಿ ಅನುಚಿತ ಕರ್ಮವನ್ನು ಮಾಡುವುದಿಲ್ಲ. ನಾ ಬಹಳ ಬೇಕಿದ್ದಾರೀ ಬರ್ರಿ ಏನಂದ್ರೆ ಅದಕ್ಕೂ ಕೂಡಂಗಿಲ್ಲ, ಬೇಡ ಬರ್ರಿ ಅಂದ್ರೆ ಅದಕ್ಕೂ ಕೂಡಂಗಿಲ್ಲ. ಕೂಡಲಾರ್ದೆ ಅನುಚಿತ ಕರ್ಮವನ್ನು ಮಾಡೋದಿಲ್ಲ. ಅನುಚಿತ ಕರ್ಮ ಮಾಡಂಗಿಲ್ಲ. ಯಾಕೆ? ಎಂತೊಲವನು ಹೇಳಿರಲ್ಲ ಅಲ್ಲಿ. ಹಾಗಾಗಿ ಗುಣಾತೀತನ ದೃಷ್ಟಿಯಲ್ಲಿ ಶತ್ರು ಮಿತ್ರರಿಬ್ಬರು ಪರಮಾತ್ಮನ ಸ್ವರೂಪರೇ. ಮತ್ತು ಬಸವಣ್ಣವಾಗ ಮನೆ ಕಳ್ಳ ಬಂದ್ರೆ ಹೆಂಗ್ ಕಂಡ ಅವ್ರಿಗೆ? ಆ ಮಹಾತ್ಮನೇ ಕೂಡ ಸಂಘನೇ ಬಂದಂತ ಭಾವವಂತ ಏನ್ ನೋಡಿದ್ರು ಅವರು? ಅವನ ಒಳಗಿನ ಅಂತಃಕರಣ ಸ್ವರೂಪ ನೋಡಿದ್ರು. ಸ್ವರೂಪದ ಅವನು ಪರಮಾತ್ಮ ಹೌದಾ ಇಲ್ಲ? ಹಾಗಾಗಿ ಪಾಪಕ್ಕೆ ಅಸಹ್ಯಪಟ್ಟರು ಪಾಪಿಗೆ ಅಸಹ್ಯ ಪಡುವುದಿಲ್ಲ ಎಂದೂ ಅವನು ಕಾರ್ಯ ಮಾಡೋದಿಲ್ಲ. ಇನ್ನು ಗುಣಾತೀತನು ಸರ್ವ ಆರಂಭ ಪರಿತ್ಯಾಗಿ ಎಂದರು. ಆರಂಭವೆಂದರೆ ಶರೀರ ಮನ ವಾಣಿಗಳಿಂದ ಯಾವುದು ಆರಂಭಿಸಲ್ಪಟ್ಟಿರುವುದೋ ಅದು ಆರಂಭ. ಇದು ಆರಂಭ. ಇಂಥದ್ದು ಲೌಕಿಕ ವೈದಿಕ ಕರ್ಮಗಳಾಗಿರುವವು. ಇಂಥ ಕರ್ಮಗಳು ಸರ್ವ ಆರಂಭಗಳನ್ನು ಯಾವನು ಪರಿತ್ಯಜಿಸಿರುವನು ಅವನು ಸರ್ವಾರಂಭ ಪರಿತ್ಯಾಗಿ ಅಂತ. ಅದನ್ನು ಬಿಟ್ಟು ಅವನು ಪರಿತ್ಯಾಗಿ. ಹೀಗೆ ಅವನು ಕರ್ತೃತ್ವ ಬುದ್ಧಿಯಿಂದ ಯಾವ ಕರ್ಮವನ್ನು ಆರಂಭಿಸುವುದಿಲ್ಲ. ಒಳಗೆ ಏನಾದರೂ ಒಂದು ಬೇಡಿಕೆಯನ್ನಿಟ್ಟುಕೊಂಡು ತನ್ನ ಕಾರ್ಯವನ್ನು ಪ್ರಾರಂಭ ಮಾಡುವುದಿಲ್ಲ. ಅವ್ರು ಯಾವುದು ಬೇಕು ಇದು ಅನುಕೂಲ ಅದಕ್ಕಾಗಿ ನಾವು ಮಾಡಬೇಕಂತ ಆರಂಭ ಇಲ್ಲ. ಅವನ ದೇಹಾದಿ ಇಂದ್ರಿಯಗಳಿಂದ ಎಲ್ಲ ಕರ್ಮಗಳು ನಡೆದು ಹೋಗ್ತಾವ ಇಲ್ಲಂತಲ್ಲ. ಆಗ ಅವನು ಸರ್ವ ಆರಂಭ ಪರಿತ್ಯಾಗಿ. ಉಂಡು ಉಪವಾಸಿ, ಉಂಡಿಲ್ಲೇನೋ ಉಪವಾಸಿ, ಬಳಸಿಲ್ಲೇನೋ ಬ್ರಹ್ಮಚಾರಿ, ಮಾಡಿಲ್ಲೇನೋ ಪರಿತ್ಯಾಗಿ. ಹೀಗೆ ಹೇಳಿ ಮುಂದಿನ ಶ್ಲೋಕದಲ್ಲಿ ಮತ್ತೆ ಏನು ಹೇಳ್ತಾರೆ ಮಹಾತ್ಮನಂದ್ರೆ, ಮಾಂಚ ಅವ್ಯಾಭಿಚಾರಣೆ ಭಕ್ತಿ ಯೋಗೇನ ಸೇವತೆ ಸಹ ಗುಣಾನ್ ಸಮತಿತ್ಯ ಏತಾನ್ ಬ್ರಹ್ಮ ಭೂಯಾಯ ಕಲ್ಪತೆ ಅಂದರೆ, ಯಾರು ಅನನ್ಯ ಪ್ರೇಮ ಭಾವದಿಂದ ಭಕ್ತಿರೂಪ ಯೋಗದ ಮೂಲಕ ನನ್ನನ್ನು ನಿರಂತರ ಧ್ಯಾನವನ್ನು ಮಾಡುತ್ತಾನೆಯೋ, ಅರ್ಥಾತ್ ಸೇವೆಯನ್ನು ಮಾಡುತ್ತಾನೋ,
ಅವನು ಈ ಮೂರು ಗುಣಗಳನ್ನು ಉತ್ತಮವಾಗಿ ಸರಳವಾಗಿ ದಾಟಿ ಪಾರಾಗಿ ಸಚ್ಚಿದಾನಂದ ಘನ ಬ್ರಹ್ಮನಲ್ಲಿ ಭಾವೈಕ್ಯನಾಗಲು ಯೋಗ್ಯನಾಗುತ್ತಾನೆ. ಎಂಥವನು ಪರಮಾತ್ಮನಲ್ಲಿ ಐಕ್ಯ ಆಗಲಿಕ್ಕೆ ಯೋಗ್ಯ ಆಗ್ತಾನಂತ ಅಲ್ಲಿ ಹೇಳ್ತಾ ಬಂದರು. ಯಾಕಂದ್ರೆ ಗುಣಾತೀತರಾಗಿ ನೇರವಾದ ಸಾಧನವನ್ನು ಹೇಳಬೇಕಾಯ್ತು ಅಂದರೆ ಮತ್ತೊಂದು ಸಾಧನದ ಅವಶ್ಯಕತೆ ಇಲ್ಲ. ಅವನು ಈ ರೀತಿ ತಿಳ್ಕೋದೇ ಒಂದು ಸಾಧನ ಮಾರ್ಗವಿನ ಮತ್ತೊಂದು ಸಾಧನ ಮಾರ್ಗ ಎಲ್ಲಿಂದ ತರ್ತದೆ? ಅದಕ್ಕೆ ಮಹಾತ್ಮನ ಮಾತಿಗೆ ಸಾರಿ ಸಾರಿ ಹೇಳ್ತಾರ, ವಿಚಾರಣೆ ಪರಮ ಔಷಧ. ವಿಚಾರ ಅಂದ್ರೆ ಹೇಳಿದ್ನಲ್ಲ ಮೊದಲು, ಆ ವಿಚಾರ ನಡ್ಬೇಕು ನೋಡ್ರಿ. ಹಾಗಾಗಿ ಆತನು ಯಾವತ್ತೂ ಗುಣಗಳಿಗೆ ವಿಷವಾಗುವುದಿಲ್ಲ. ಗುಣಗಳಿಗೆ ವಶವಾಗಿಲ್ಲ ಅಂದರೆ ಇಂದ್ರಿಯಾದಿಗಳಿಗೆ ಆತ ವಶನಾಗಿಲ್ಲ. ಇಂದ್ರಿಯ ಅತೀತನಾಗಿರುವನು. ಸರ್ವಭೂತಗಳ ಅಂತರ್ಯಾಮಿಯಾಗಿ ತನ್ನ ಮಾಯಾಶಕ್ತಿಯಿಂದ ಜೀವವನ್ನು ಹೊಂದಿ ವಾಸ್ತವಿಕ ಸ್ವರೂಪದಿಂದ ಪರಮಾನಂದದ ಗಟ್ಟಿಯಾಗಿಯೂ, ಆನಂದದ ಗಟ್ಟಿಯಾಗ್ಯದ, ಆನಂದ ಅಳಸಾಗಿಲ್ಲ, ಗಟ್ಟಿ. ಘನ ಅಂದ್ರೆ ಏನು? ಗಟ್ಟಿ ಅಂತ. ಮತ್ತೆ ಆತನೇ ಭಗವಂತನಾಗಿಯೂ, ಅದ್ಯಾವಾಗ ರಸ ಆಯ್ತು ಅಂದ್ರೆ ಗಟ್ಟಿ ಆಯ್ತು. ಆ ಗಟ್ಟಿನೇ ಬಂಗಾರ ಅಲ್ಲ. ಮತ್ತೆ ಬಂಗಾರ ಬಿಟ್ಟು ಗಟ್ಟಿ ಇಲ್ಲ, ಗಟ್ಟಿ ಬಿಟ್ಟು ರಸ ಇಲ್ಲ. ಇವು ಮೂರು ಆದವಿಲ್ಲ. ಅದಕ್ಕಾಗಿ ಆತನೇ ಪರಮಾನಂದದ ಗಟ್ಟಿಯು, ಆತನೇ ಭಗವಂತನು, ಆತನೇ ವಾಸುದೇವನು. ಬ್ಯಾರೆ ಎಲ್ಲಿ ತರ್ತದೆ? ಕಾಸಿದಾಗ ಅದು ರಸ ಆಯ್ತು, ಬಿಟ್ಟಾಗ ಗಟ್ಟಿ ಆಯ್ತು, ಮುಟ್ಟಿದಾಗ ಬಂಗಾರ ಆಯ್ತು. ಬ್ಯಾರೆ ಅದನಲ್ಲಿ ಬೇರೆ ಬೇರೆ ಇಲ್ಲ. ಅದರಂತೆ ಇರುವ ಪರಮೇಶ್ವರನಾದ ನನ್ನನ್ನು ಯಾವ ಅಧಿಕಾರಿಯು ಅವ್ಯಭಿಚಾರಿ ಭಕ್ತಿಯಿಂದ ಸೇವಿಸಿದರೆ, ವ್ಯಭಿಚಾರಿ ಭಕ್ತಿ ಬೇರೆ, ಅವ್ಯಭಿಚಾರಿ ಭಕ್ತಿ ಬೇರೆ. ಬೇಡಿಕೆ ಇದ್ದಿದ್ದು ಮಾಡುವ ಭಕ್ತಿ ಅದು ಭಕ್ತಿ ಅಲ್ಲ, ವ್ಯಭಿಚಾರಿ ಭಕ್ತಿ ಅಂತ. ನನಗೆ ಮಕ್ಕಳು ಕೊಡಪ್ಪ ಅಂತ ಹೋಗಿ ದೇವರಲ್ಲಿ ಬೇಡ್ತಾನ, ಮಕ್ಕಳಾದ್ಮೇಲೆ ಅವನು ಮರೆತು ಬಿಡ್ತಾನ. ಮಕ್ಕಳಿಗೋಸ್ಕರ ಭಕ್ತಿ ಮಾಡಿದ್ದ, ಆ ಮಕ್ಕಳಾದ್ಮೇಲೆ ವ್ಯಭಿಚಾರ ಹೋಯ್ತಿಲ್ಲ, ಅದು ಹಂಗಾಗ್ತದ. ಅದಕ್ಕಾಗಿ ನಿಷ್ಕಾಮ್ಯ ಭಕ್ತಿಯಿಂದ ಸೇವಿಸಿದರೆ, ಸೇವೆಯನ್ನು ಮಾಡಿದರೆ ಅವನು ಸುಲಭವಾಗಿ ಗುಣಾತೀತನಾಗುವನು. ಆ ಕಾರಣದಿಂದ ಆ ಒಂದು ಭಕ್ತಿ ಅಂದರೆ ಹೇಗೆ ಅಂದರೆ, ವಿಜಾತಿ ವೃತ್ತಿಗಳಿಂದ ವ್ಯವಧಾನವಿಲ್ಲದೆ ತೈಲಧಾರೆಯಂತೆ ಪರಮಾತ್ಮನ ದೇವನಾದ ನನ್ನ ವಿಷಯದ ಸಜಾತಿಯ ವೃತ್ತಿಗಳ ಪ್ರವಾಹಕ್ಕೆ ಅವ್ಯಭಿಚಾರಿ ಭಕ್ತಿ ಯೋಗ. ಇದಕ್ಕೆ ನೋಡೋ ಭಕ್ತಿ ಯೋಗ. ತೈಲಧಾರೆ ಅಂತ ಪಾನಕ್ಕೆ ಹಿಂಗೆ ಹೇಳಿದ್ರೆ ಎಲ್ಲಿ ನಡುವ ಕತ್ತರಿಸಿ ಬಿಡಂಗಿಲ್ಲ, ಏಕಧಾರೆ ಅಂತ ಅದಕ್ಕೆ. ಆ ರಾತ್ರಿಯಾಗಿ ಪರಮಾತ್ಮನೇ ನಾನೆಂಬ ಅಂತಃಕರಣದ ಬ್ರಹ್ಮಾಕಾರ ವೃತ್ತಿಗೆ ಇದು ಅಭೇದ ಭಕ್ತಿ. ಈ ಅಭೇದ ಭಕ್ತಿ ಯೋಗವೇ ಇದೇ ಮುಖ್ಯವಾದ ಸಾಧನ. ಹಾಗಾಗಿ ವ್ಯಭಿಚಾರಿ ಭಕ್ತಿ ಇರಕೂಡದು. ಅಂದರೆ ಇದು ವ್ಯಭಿಚಾರಿ ಅಂತ ಯಾಕೆ ಹೇಳಿದ್ರೆ, ಜಾರಣಾಶ್ರೀ ಅಂತ ಅಲ್ಲಿ ಹೇಳ್ಕೊಂತ ಬಂದಾರ. ಆಕೆಗೆ ಏಕದೇವ ಪತಿಯ ಭಕ್ತಿ ಆದೇನಕೆಯಲ್ಲಿ ರೊಕ್ಕದ ಮೇಲೆ ಭಕ್ತಿ ಆದ. ಇವನು ಯಾರು ರೊಕ್ಕ ಕೊಡ್ತಾನ, ಹೋದ. ಇನ್ನೊಬ್ಬನ ಯಾರು ರೊಕ್ಕ ಕೊಡ್ತಾನ, ಮತ್ತೊಬ್ಬ ಬಂದ, ಪ್ರೇಮ ಇಲ್ಲ ಆಯ್ತು. ಆದರೆ ಪತಿವ್ರತಾ ಸ್ತ್ರೀಯಲ್ಲಿ ವ್ಯಭಿಚಾರಣೆಯ ಪ್ರೇಮ ಇರ್ತದೇನು, ಏಕ ಪ್ರೇಮ ಅಂತ. ಆ ರೀತಿ
ಪರಮಾತ್ಮನ ಮೇಲೆ ಈ ರೀತಿ ವ್ಯಭಿಚಾರಿಣಿ ಭಕ್ತಿಯನ್ನು ಮಾಡದೆ ನೀನು ಏನಾಗ್ತಿದ್ದಿ ಅಂದರೆ ಭಗವಂತನೇ ಆಗ್ತಿದ್ದಿ ಅನ್ನುವಂಥ ಶ್ಲೋಕವನ್ನು ಇಲ್ಲಿ ಹೇಳ್ತಾ ಬಂದರು. ಮತ್ತು ಇನ್ನು ಒಂದು ಇರಲಿ. ಕಾರಣ ಒಂದು ದಿವಸ ಜಾರಸ್ತ್ರೀಯ ಮನೆಗೆ ಒಬ್ಬನ ಮೇಲೆ ಪ್ರೇಮ, ನಾಳೆ ದಿವಸ ಮತ್ತೊಬ್ಬನ ಮೇಲೆ ಪ್ರೇಮ. ಆತ್ಮರೂಪನಾದ ಪರಮಾತ್ಮನ ಮೇಲೆ ಈ ರೀತಿ ಪ್ರೇಮ ಮಾಡಬಾರದು. ನೀನು ಯಾವ ಆಧಾರದ ಮೇಲೆ ಬದುಕುವೆ ಎಂದು ಯಾರನ್ನಾದರೂ ಕೇಳಿದರೆ, ಒಬ್ಬನು ನನಗೆ ಹೊಲಮನೆ ಆಸ್ತಿದೆ ಅದರಿಂದ ಬದುಕುತ್ತೇನೆಂತಲೂ, ಮತ್ತೊಬ್ಬನು ನನಗೆ ಬೇಕಾದಷ್ಟು ಹಣ ಇದೆ ಅದರ ಆಧಾರದಿಂದ ನಾನು ಬದುಕುತ್ತೇನೆ ಅಂತಲೂ, ಮೂರನೇನು ಹೇಳ್ತಾನ ನನಗೆ ನೌಕರಿ ಇದೆ ಅದರಿಂದ ಬದುಕ್ತೀನಿ ಅಂತಾನ, ನಾಲ್ಕನೇದೇವನು ಪೆನ್ಷನ್ ಬರ್ತದೆ ಅದರಿಂದ ಬದುಕುತ್ತೇನೆ ಅಂತಲೂ, ಮತ್ತೊಬ್ಬ ಹೇಳ್ತಾನ ಇಲ್ಲಪ್ಪ ನನ್ನ ಮಕ್ಕಳು ಮರುಗಳು ಅವರೇನು ದುಡಿತಾರಲ್ಲ ಆದ್ದರಿಂದ ನಾನು ಬದುಕುತ್ತೇನೆ ಅಂತ ಒಂದೊಂದು ಆಧಾರವನ್ನು ಹೇಳ್ತೀವಿ. ಬದುಕಕ್ಕೆ ಯಾರ ಆಧಾರ ಮೇಲೆ ಅಂದರೆ ಇಂತಿಂಥವರ ಆಧಾರ ಅಂತೀವಿ. ಈ ರೀತಿ ಅನಾತ್ಮ ಪದಾರ್ಥದ ಆಧಾರದ ಮೇಲೆ ಬದುಕುತ್ತೇವೆ ಎಂದು ಎಲ್ಲರೂ ಹೇಳ್ತೇವೆ ನಾವು. ಇವರೆಲ್ಲ ಆತ್ಮನ ಆಧಾರದಲ್ಲಿ ಬದುಕೋರೇನು? ಅನಾತ್ಮ ಆಧಾರದಲ್ಲಿ. ಇಲ್ಲಿ ನಿಜವಾಗಿ ನೋಡಿದರೆ ಎಲ್ಲರೂ ಪರಮಾತ್ಮನಿಂದಲೇ ಬದುಕುವರು ಎಲ್ಲರೂ ಪರಮಾತ್ಮನಿಂದಲೇ. ಆದರೆ ಹೇಳೋದು ಅನಾತ್ಮನಿಂದಲೇ ಬದುಕುತ್ತೇವೆ ಅಂತ ಹೇಳ್ತೀವಿ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೋಸುವ ಗಾಳಿಯೂ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಪುಣ್ಯಗಳ ಏನೆಂಬೆ ರಾಮನಾಥ. ವಿಚಾರ ಮಾಡಿದ್ರೆ ಭೂಮಿ ಒಂಚೂರು ಮಣ್ಣು ಮಾಡಕ್ಕೆ ಬಂತ ನಿನಗೆ, ಒಂದು ಹನಿ ನೀರು ಮಾಡಕ್ಕೆ ಬರ್ತದೆ, ಒಂದಿಷ್ಟು ಬೆಂಕಿಯನ್ನು ಮಾಡಕ್ಕೆ ಬರ್ತದೆ, ಒಂದಿಷ್ಟು ಗಾಳಿ, ಒಂದಿಷ್ಟು ಬೈಲನ್ನು ಯಾರಿಗನ ಮಾಡಕ್ಕೆ ಬರ್ತದ, ಯಾರನ್ನ ಮಾಡ್ಯಾರ ಅಂತ ಇವತ್ತು ಹೇಳ್ರಿ. ಅದಕ್ಕೆ ಮೊನ್ನೆ ಗಾಗಲ್ಲಾಗ ಹೇಳೀನಿ ನಾನು, ಹರನ ಹಡಿ ಇಡಿ ಅಂತ. ಹರ ಅಂದ್ರೆ ಪರಮಾತ್ಮನ ಪಾದವನ್ನು ಹಿಡಿ ಅಂತ. ಮಾಮನ ಪಾದ ಹಿಡ್ಕೋ ಕಾಲಿ ನಮಸ್ಕಾರ ಮಾಡ ಅಂದ್ರೆ ಮಾಮ ಗೊತ್ತಿದ್ರೆ ಹೋಗಿ ಮಾಮ ಮಾಡ್ತಾಳೋ ಮತ್ತು ಬೇರೆ ಮಾಡ್ತಾಳೆ. ಮಾಮ ಹೋಗಿ ನಮಸ್ಕಾರ ಮಾಡುವಾಗ ಮಾಮ ಗೊತ್ತಿದ್ರೆ ಆಕೆ ನಮಸ್ಕಾರ ಮಾಡ್ತಾಳೆ. ಅತ್ತೆಗೆ ನಮಸ್ಕಾರ ಮಾಡ, ಅತ್ತೆ ಗೊತ್ತಿದ್ರೆ ಹೋಗಿ ಅತ್ತೆ ನಮಸ್ಕಾರ ಮಾಡ್ತಾಳೆ. ಇಲ್ಲ ಮತ್ತೆ ಇಲ್ಲೇ ಮಹಾತ್ಮ ನಿಜರು ಹೇಳ್ತಾರ ಹರನ ಹಡಿ ಹಿಡಿ ಅಂತ. ಆ ಪರಮಾತ್ಮ ನಮಗೆ ಗೊತ್ತಿತ್ತಂದ್ರೆ ಪರಮಾತ್ಮಗೆ ನಾವು ಹೋಗಿ ನಮಸ್ಕಾರ ಮಾಡಕ್ಕೆ ಬರ್ತದೆ, ಅವನ ಪಾದ ಹಿಡಿಯಕ್ಕೆ ಬರ್ತದೆ. ಹೌದಿಲ್ಲ? ಇದು ಒಪ್ಪಲೇಬೇಕಲ್ಲ. ಮತ್ತು ಅವ್ರ ಮಹಾತ್ಮನ ಅಳವು ಹೇಳ್ಯಾರ, ಶರಣ ಜನರ ಸದುಹೃದಯದ ನಳಿನದಳು ಪರಿಶೋಭಿಸಿತು ನಿನ್ನ ಪಾದ ದಿವ್ಯ ಪಾದ. ಮತ್ತು ಅಂಥ ಪರಮಾತ್ಮ ಎಲ್ಲಿ ಅನ್ನೋಕ್ಕೆ ಅವರು ಹೇಳಿದರು, ಎಲ್ಲಿ ಅನ ಪರಮಾತ್ಮ ಎಲ್ಲಿ ಅನ ಬಲ್ಲಂತ ಮಹಾತ್ಮರ ಬದಿಯಲ್ಲ ಅನ. ಹೌದಲ್ಲ? ಅಂದರೆ ಸಾಕ್ಷಾತ್ ಭರ್ಗೋ ನಿರಾಕೃತಿ ಪರಮಾತ್ಮನನ್ನ ತನ್ನ ಹೃದಯಲ್ಲೇ ಪ್ರತಿಷ್ಠಾಪನೆ ಮಾಡಿಕೊಂಡು ಆ ಪರಮಾತ್ಮನೇ ನಾನು ಅಂತ ಯಾರು ತಿಳ್ಕೊಂಡಾರ, ಯಾರು ಅಂದರೆ ಹರನ ಹಡಿಬಿಡಿ ಶಾಂತರೊಡನಾಡು, ಅವ್ರಿಗೆ ಗೊತ್ತದ. ಸಾಧಾರಣವಾಗಿ ಅವ್ರಿಗೆ ಇದೇ ಗೊತ್ತಾಗಲ್ತು, ಅವ್ರಿಗೆ ಶಾಂತರಂತ ಯಾರು, ಅವ್ರು ಎಲ್ಲಿರ್ತಾರ ಅದು ಗೊತ್ತಾಗಬೇಕಲ್ಲ. ಅದಕ್ಕೆ ಮೊದಲೇ ಹೇಳಿದ್ದು ಶಾಸ್ತ್ರಗಳಲ್ಲಿ ಯಾವಾಗಲೂ ಕಾರ್ಯವನ್ನು ನೋಡಿ ಕಾರಣವನ್ನು ಕಂಡು ಹಿಡಿಬೇಕು, ಒಪ್ಪಬೇಕು ಅಂತ.
ಹೌದಲ್ಲ? ಈ ಭೂಮಿ, ಈ ನೀರು, ಈ ಗಾಳಿ, ಈ ಬೆಂಕಿ, ಈ ಬಯಲು ಯಾರು ಮಾಡ್ಯಾರಪ್ಪ? ಇದು ಕಾರ್ಯ ನಡೆದ, ಜಗತ್ತಿನ ಪ್ರಕೃತಿ ಕಾರ್ಯ ನಡೆದಿಲ್ಲ. ಈ ಪ್ರಕೃತಿಯನ್ನು ನೋಡು. ಈ ಪ್ರಕೃತಿ ಯಾರು ಮಾಡ್ಯಾರ? ಯಾರೂ ಮಾಡಲಿಕ್ಕೆ ಆಗಿಲ್ಲ, ಬೇರೆ ಯಾರಿಗೂ ಮಾಡಲಿಕ್ಕೆ ಬರೋದಿಲ್ಲ. ಯಾರಿಗೂ ಮಾಡಲಿಕ್ಕೆ ಬರೋದಿಲ್ಲ, ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾರ್ಯವನ್ನು ಯಾರು ಮಾಡ್ಯಾರ ಅವನೇ ಪರಮಾತ್ಮ ಅಂತ ತಿಳ್ಕೋಬೇಕು ನಾವು. ಅವನು ನೋಡಿಲ್ಲ, ಕಾರ್ಯವನ್ನು ನೋಡಿ ಕಂಡುಹಿಡಿಬೇಕಲ್ಲ. ಇಲ್ಲಿ ಮರವನ್ನು ನೋಡಿ ಬೀಜ ಇದೆ ಅಂತ ಹೇಳ್ತೀವಿಲ್ಲ, ಅವು ಮರ ಕಾರ್ಯ, ಕಾರಣ ಬೀಜ. ಹಾಗೆ ಇಲ್ಲಿಯೂ ಕೂಡ ನಾನು ಪರಮಾತ್ಮನಿಂದ ಬದುಕಿವೆಲ್ಲ ನಾವು ಸುಮ್ಮನೆ ನಾವು ಹೊರಗೆ ಹೇಳೋದು. ಅದಕ್ಕೆ ನಾನು ಎಂಬ ಭಾವನೆ ಅವ್ಯಭಿಚಾರಿ ಭಕ್ತಿಯ ಬಾಹ್ಯ ಲಕ್ಷಣ. ಇದೇ ವಿಷಯವನ್ನು ಶ್ರೀ ನಾರದ ಮಹರ್ಷಿಗಳು ತಮ್ಮ ಭಕ್ತಿ ಸೂತ್ರದಲ್ಲಿ ಅನ್ಯಾಸಯಾಣಂ ತ್ಯಾಗೋ ಅನನ್ಯತಃ ಅಂತ ಒಂದು ಮಾತು ಹೇಳಿದರು. ಈ ರೀತಿ ಆತ್ಮರೂಪನಾದ ಪರಮಾತ್ಮನಲ್ಲಿ ಅವ್ಯಭಿಚಾರಿ ಭಕ್ತಿ ಇರುವವನು ಆ ಪರಮಾತ್ಮನ ಅನುಗ್ರಹದಿಂದ ಆತ ಗುಣಾತೀತನಾಗುತ್ತಾನೆ. ಹೀಗೆ ಯಾರಾದರೂ 3 ಗುಣಗಳನ್ನು ದಾಟಿ, ಅರ್ಥಾತ್ ದಾಟೋದಂದ್ರೇನು? ಅರ್ಥಾತ್ ಮಿಥ್ಯೆಯನ್ನು ತಿಳಿ. ಶಾಸ್ತ್ರಗಳಲ್ಲಿ ಇವೆಲ್ಲ ಕೇಳಿ ಅವು ಸುಳ್ಳು ಅಂತ ತಿಳ್ಕೋಬೇಕು. ಎಲ್ಲವನ್ನು ಸತ್ಯ ಅಂತ ಆಡ್ತಾವ ಮಕ್ಕಳು. ಆಟ ಆಡುವಾಗ ಎಲ್ಲ ಸತ್ಯ ಅಂತ ಮನೆ ಕಟ್ತಾವ, ಏನೇನೋ ಮಾಡ್ತಾವ ಸತ್ಯ ಅಂತ. ಆದ್ರೆ ಆಟ ಆಡಿ ಮತ್ತೆ ಆಟ ಪುಟ ಜೈ ಅಂತ ಸುಳ್ಳು ಅಂತ ಅವನ್ನೇ ತುಳಿದು ಬರ್ತಾವ. ಅದ್ರಂಗ ನಮ್ಮ ಶರೀರದಲ್ಲಿ ಏನು ನಡೆದ ಆಟ, ಈ ಶರೀರದ ಆಟ ಆಡಬೇಕು. ಆಡಿ ಸುಳ್ಳು ಅಂತ ತಿಳ್ಕೊಬೇಕು. ಶರೀರದಲ್ಲಿ ಆಡೋದು ಬಿಡಬಾರದು, ಬಿಡಕ್ಕೆ ಬರಂಗಿಲ್ಲಲ್ಲ. ಪ್ರಾರಬ್ಧ ಅದ, ನೀನು ಬಿಡೋದು ಬೇಡಪ್ಪ ಅಂತೇಳಿ ಮೂಗು ಗಟ್ಟಿ ಹಿಡ್ಕ ನೋಡಮ್ಮ. ಮೂಗು ಗಟ್ಟಿ ಹಿಡಿದ್ರೆ, ಬಾಯಿ ಪ್ಲಾಸ್ಟಿಕ್ ಹಾಕಂದ್ರೆ ಗತಿ ಏನಾಗ್ತದೆ? ಅದು ಆಟ ಆಡೋರೇ ಬೇರೆ, ಆಟವನ್ನು ನೋಡೋ ನಾನು ಬೇರೆ. ಅದಕ್ಕಾಗಿ ನೀನು ಗುಣಾತೀತನಾಗುವುದಕ್ಕೆ ಸಾಧನೆವೆಂದು ಇಲ್ಲಿವರೆಗೆ ಹೇಳಿದರು. ಮತ್ತು ಸಮಯ ಆಗ್ಯದ. ಇನ್ನೂ 2 ಶ್ಲೋಕ ಇರುವ ಕಾರಣದಿಂದ ಆ 2 ಶ್ಲೋಕವನ್ನು ನಾಳೆಯ ದಿನ ವಿಚಾರವನ್ನು ಮಾಡಿ, ಒಂದೇ ಅದ ವಿಚಾರವನ್ನು ಮಾಡಿ ನೀವು ಇವತ್ತಿನ ಶಾಸ್ತ್ರದ ವಾಕ್ಪುಷ್ಯಗಳ ವಾಕ್ಪುಷ್ಯ ಗುರುಪಾದಕ್ಕೆ ಸಮರ್ಪಿಸಿ ಧನ್ಯರಾಗೋಣ. ಮಂಗಲವನ್ನು ಹೇಳ್ರಿ. ಶಿವಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಾದ ಅದ್ವೈತಾಚಾರ್ಯನಿಗೆ ಸದ್ವತ್ವಂ ಸದ್ವಿಕ್ತಿಲೆ ತಿಳುಪಿ ಸತ್ಯಾನಂದನಿಗೆ ಗರಗದ ಶ್ರೀ ಗುರು ಮಡಿವಾಳೇಶ ವರದಿಂ ಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧರೂಢರ ಕರುಣೆಯ ಸಂದನಿಗೆ ವರ ನಿಜ ಗುಣ ವಿರಚಿತ ಶಾಸ್ತ್ರ ಗುರುತನು ತಿಳುಪಿದಗೆ ಮೆರೆಯುವ ಒಬ್ಬಳ್ಳಿ ಶಾಂತಾಶ್ರಮದ ಅರುಷ ನಿವಾಸಿಪಗೆ ಅರವಿನ ಆರತಿ ಸ್ಮರಿಸುತ್ತ ಬೆಳಗಿ ಪರಗುರು ರಾಜನಿಗೆ ಧರಣಿಯ ಜನರ ತಾಪವರಿಸಿ ಗುರು ಶಿವಪುತ್ರ
हर ओम चैतन्यं शाश्वतं शान्तं निरञ्जनं नादबिन्दुकलातीतं तस्मै श्री गुरवे नमः। श्रीमज्जगद्गुरु सिद्धार्थ महाराज की जय। श्री सद्गुरु शिवपुत्र स्वामी महाराज की जय। श्री सद्गुरु बसवानंद स्वामी महाराज की जय। श्री सद्गुरु अभिनव महाराज की जय। सकल साधु संत महाराज की